ನಮಸ್ಕಾರ ವೀಕ್ಷಕರೇ. ವಾರದ ಕತೆ ಸತ್ಯದ ಜೊತೆ ಇಂದು ನಮ್ಮೊಂದಿಗೆ ಇದ್ದಾರೆ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಮ್ನ ಸಂಸ್ಥಾಪಕ ಅಧ್ಯಕ್ಷರಾದ ನವೀನ್ ಪಾಟೀಲ್ ಅವರು. ನವೀನ್ ಪಾಟೀಲ್ ಅವರು ಜೈನ್ ಯುವಕರಿಗೋಸ್ಕರ ಒಂದು ವಿನೂತನ ಹೆಜ್ಜೆಯನ್ನು ಹಾಕಿದ್ದಾರೆ. ಆ ಹೆಜ್ಜೆ ಯಾವ ಮಟ್ಟಿಗೆ ಕಷ್ಟದ್ದಾಗಿದೆ ಎಂದು ಅವರೊಟ್ಟಿಗೆ ಮಾತಾಡ್ತಾ ನಾವು ಇವಾಗ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ. ನಮಸ್ಕಾರ ನವೀನ್ ಪಾಟೀಲ್ ಅವರು. ನಮಸ್ಕಾರ ಸರ್. ಇವಾಗ ಜೈನ್ ಧರ್ಮದ ಅರ್ಥವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಎಲ್ಲರಿಗೂ ನಮಸ್ಕಾರ. ಜೈ ಜಿನೇಂದ್ರ. ಎಲ್ಲರಿಗೂ ರಕ್ಷಾ ಬಂಧನ ಹಬ್ಬದ ಶುಭಾಶಯಗಳು, ಜನಿವಾರ ಹಬ್ಬದ ಶುಭಾಶಯಗಳು. ನಾನು ನವೀನ್ ಡಿ ಪಾಟೀಲ್ ಅಂತ, ಮೂಲತಃ ಹುಬ್ಬಳ್ಳಿಯವರು. ಜೈನ್ ಧರ್ಮ ಒಂದು ಮಾತಲ್ಲಿ ಹೇಳಲು ಇಷ್ಟಪಡುತ್ತೇನೆ. ಅಹಿಂಸಾ ಪರಮೋ ಧರ್ಮ ಅನ್ನುವಂತಹ ಸಿದ್ಧಾಂತದ ಮೇಲೆ ಈ ಜೈನ್ ಧರ್ಮ ಅಂದಿನಿಂದ ಇಂದಿನವರೆಗೂ ಮುಂದೂ ಸಹ ಸಾಗುತ್ತಾ ಹೋಗುತ್ತಿರುವುದು. ಆ ಜೈನ್ ಧರ್ಮದ ಅರ್ಥ ಅಹಿಂಸಾ ಪರಮೋ ಧರ್ಮ. ಇವಾಗ ಜೈನ್ ಯುವಕರಿಗೋಸ್ಕರ ಈ ಸಂಘಟನೆ ಮಾಡ್ತಾ ಇದ್ದೀರಾ, ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಮ್ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಇಷ್ಟೆಲ್ಲ ಸಂಘಟನೆ ಇದ್ದಾವೆ. ಆ ಸಂಘಟನೆ ಮತ್ತು ನಿಮ್ಮ ಸಂಘಟನೆ ಏನು ವ್ಯತ್ಯಾಸ ಇದೆ? ಸ್ನೇಹಿತರೆ, ಒಂದು ಒಳ್ಳೆ ಪ್ರಶ್ನೆ. ಬೇರೆ ಸಂಘಟನೆಗೂ ನಮ್ಮ ಸಂಘಟನೆಗೂ ಉದ್ದೇಶ ಮತ್ತು ಏನಕ್ಕೆ ಈ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಮ್ ಅನ್ನುವಂಥದ್ದು ನೀವು ಕಟ್ಟಬೇಕು ಮತ್ತು ಏನಕ್ಕೆ ಕನಸು ಕಂಡ್ರಿ ಅನ್ನೋದು ಪರೋಕ್ಷವಾಗಿ ನಮಗೆ ಪ್ರಶ್ನೆ ಕೇಳಿದರು. ಖಂಡಿತ ಖುಷಿ ಆಗುತ್ತೆ. ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಮ್ ಅನ್ನುವಂಥದ್ದು ಯುವಕರಿಗೆ ಸೀಮಿತವಾದಂಥದ್ದು. ಯಾಕಂದರೆ ಪ್ರತಿಯೊಂದು ದೇಶ ಬೆನ್ನೆಲುಬು ರೈತ ಹೆಂಗೋ ನನ್ನ ಪ್ರಕಾರ ಯುವಕರು ಅಷ್ಟೇ ಪಾತ್ರ ವಹಿಸ್ತಾರೆ. ಪ್ರತಿಯೊಂದು ದೇಶ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ತಾಲೂಕಾಗಿರ್ಬೋದು, ಮಂಡಳಿ ಆಗಿರ್ಬೋದು. ಜೈನ್ ಧರ್ಮದ ಯುವಕರಿಗೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ, ಇಷ್ಟು ದಿವಸ ಕಾಲಹರಣ ಮಾಡಿದ್ದೀರಿ. ಈ ಒಂದು ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಮ್ ಅನ್ನು ಕಟ್ಟಿರುವಂಥ ಉದ್ದೇಶ ಬಹಳ ಕ್ಲಿಯರ್ ಆಗಿ ಹೇಳ್ತೇನೆ. ಪ್ರತಿಯೊಂದು ಸಮಾಜ ಆರ್ಥಿಕವಾಗಿ ಬಲಿಷ್ಠವಾಗಬೇಕು. ಆರ್ಥಿಕವಾಗಿ ಬಲಿಷ್ಠವಾದಾಗನೇ ನಮ್ಮ ಸಮಾಜದಲ್ಲಿರುವಂತಹ ಬಡತನ ನಿರ್ಮೂಲನವಾಗುತ್ತೆ, ನಿರುದ್ಯೋಗ ನಿರ್ಮೂಲನವಾಗುತ್ತೆ, ಅನಕ್ಷರತೆ ನಿರ್ಮೂಲನವಾಗುತ್ತೆ. ಇದರಿಂದ ನಿರುದ್ಯೋಗ, ಅನಕ್ಷರತೆ ಹೋಗಲಾಡಿಸ್ಬೇಕಂದ್ರೆ ನಾವು ಹೇಳಕೊಂತ ಕುಂತ್ರೆ ಆಗೋದಿಲ್ಲ. ಅದು ಹಳ ಜನಪದ ಪದದಲ್ಲಿ ಒಂದು ಮಾತು ಹೇಳ್ತಾರೆ, ಕಟ್ಟೆಗೆ ಕುತ್ಕೊಂಡು ಹಿರಿಯರು ಮಾತಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರನೇ ವಿನೂತನವಾದಂಥ ಕಾರ್ಯ ನಮ್ಮ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಮ್. ಬೇರೆ ಸಂಘಟನೆಗಳು ಸೀಮಿತ ಮನೋಭಾವನೆಯನ್ನು ಹೊಂದಿದೆ. ಸೀಮಿತ ಮನೋಭಾವನೆ ಅಂದರೆ ನಮ್ಮ ತಾಲೂಕಿಗೆ ಮಾತ್ರ ಸೀಮಿತವಾದಂಥ ಸಂಘಟನೆಗಳು, ತಾಲೂಕಿನಲ್ಲಿ ಸಮಸ್ಯೆ ಆದರೆ ಮಾತ್ರ ಹೋಗ್ತಾರೆ ಅವರು. ಜಿಲ್ಲೆಗೆ ಸೀಮಿತವಾದಂತಹ ಸಂಘಟನೆಗಳು ಜಿಲ್ಲೆಗೆ ಸಮಸ್ಯೆ ಆದರೆ ಮಾತ್ರ ಹೋಗ್ತಾರೆ. ಅದೂ ಕೂಡ ಆಯಾ ಸಮಯಕ್ಕೆ ತಕ್ಕಂತ ಹೋಗೋದಿಲ್ಲ. ಒಂದು ಸಮಸ್ಯೆಯನ್ನು ನಾನು ಹೇಳುವಂತಹ ವಿಚಾರ ಬರೋದಿಲ್ಲ. ಯಾಕಂದರೆ ಯುವಕ ಯುವತಿಯರಿಗೆ ಇದು ಗೊತ್ತಾಗ್ಬಿಡುತ್ತೆ ನಾ ಹೇಳುವಂಥ ವಿಚಾರ. ಪರೋಕ್ಷವಾಗಿ ನಾನು ಇವತ್ತು ಮಾತನಾಡೋಕ್ಕೆ ಪ್ರಯತ್ನ ಪಡ್ತೇನೆ. ಮುಂದಿನ ದಿನಮಾನಗಳಲ್ಲಿ ಪ್ರತ್ಯಕ್ಷವಾಗಿ ವಿತ್ ಡಾಕ್ಯುಮೆಂಟೇಶನ್ ರೀತಿಯಾಗಿ ನಾನು ಮಾತಾಡ್ತೇನೆ. ಸ್ನೇಹಿತರೆ, ಇಷ್ಟೆಲ್ಲ ಜೈನ ಸಂಘಟನೆ ಇದ್ದಾಗ ನಿಮ್ಮ ಜೈನ ಸಂಘಟನೆಯಲ್ಲಿ ನಿಮ್ಮ ಯುವ ಜೈನ್ ಹುಡುಗರು ಸೇರಿಕೊಂಡು ಮುಂದಿನ ನಿಮ್ಮ ಕಾರ್ಯಗಳನ್ನು ಯಾವ್ಯಾವ ಥರ ಮಾಡಬೇಕಂತ ನೀವು ರೂಪರೇಷೆ ಹಾಕ್ಕೊಂಡಿದ್ದೀರ? ಖಂಡಿತ. ಯುವತಿಯರು ಪ್ರತಿಯೊಂದು ಹಂತದಲ್ಲಿ ಬಹಳ ಮುಖ್ಯವಾಗಿದ್ದಾರೆ, ನನ್ನ ಜೊತೆಗಿದ್ದಾರೆ. ದಯವಿಟ್ಟು ಈ ಮೂಲಕ ನಾನು ಕೋರ್ಕೊಳ್ತೇನೆ, ಪ್ರತಿಯೊಬ್ಬ ಯುವತಿಯರಿಗೆ, ಜೈನ್ ಯುವತಿಯರಿಗೆ ನಮಗೆ ನಿಮ್ಮ ಸಪೋರ್ಟ್ ಕೊಡಿ, ನಮ್ಮ ಬೆನ್ನೆಲುಬಾಗಿ ನಿಲ್ಲಿ. ಇಷ್ಟು ದಿವಸ ನೀವು ಹೆದರಿ ಮನೆಯಲ್ಲಿ ಕೂತ್ಕೊಂಡಿದ್ದು ಸಾಕು. ಇನ್ನು ಮೇಲೆ ಆರ್ಥಿಕವಾಗಿ ನಾವು ಹಿಂದುಳಿತಾ ಇದ್ದೇವೆ. ಇನ್ನು ಮೇಲೆ ಆದರೂ ನಾವು ಹೇಳುವಂತಹ ನಿಮ್ಮ ತಲೆಯಲ್ಲಿ ಬಂದಿರಲಿಲ್ಲ, ಬಂದರೂ ಕೂಡ ಅದನ್ನು ಸೀಮಿತವಾಗಿ ಅಲ್ಲೇ ಕನಸು ಕಂಡು ಬೆಳಗ್ಗೆದ್ದು ಬೆಳಕಾಯ್ತಂದ್ರೆ ಯಥಾ ರಾಜ ತಥಾ ಪ್ರಜೆ ಅನ್ನುವಂಥ ಗಾದೆ ಮಾತಿನಂಗೆ ಜೀವನವನ್ನು ನಡೆಸ್ಕೊಂತ ಹೋಗ್ತಾ ಇದ್ದೀರಿ. ಆದರೆ ಬರುವಂತಹ ದಿನಮಾನಗಳು ಕಷ್ಟಕರವಾಗಿದೆ. ಜೈನ ಸಮುದಾಯಕ್ಕೆ ಬರುವಂಥ ದಿನಮಾನಗಳು ಬಹಳ ಕಷ್ಟಕರವಾಗಿದೆ. ಅನ್ಯ ಧರ್ಮೀಯರಿಂದ ದಬ್ಬಾಳಿಕೆಗಳು ಕಾದಿವೆ. ಎಲ್ಲ ಜ್ಞಾನ ಸಂಪತ್ತು ಇದ್ದರೂ ಕೂಡ ಈ ಸಂದರ್ಭಗಳಲ್ಲಿ ಜೈನ ಧರ್ಮದ ಮೇಲೆ, ಒಂದು ಕುಟುಂಬದ ಮೇಲೆ ಆದರೆ ತಿಳ್ಕೋಬೇಕು ನೀವು, ಆ ಕುಟುಂಬ ಬೇರೆ ಅಲ್ಲ, ಅದು ನಮ್ಮ ಕುಟುಂಬ.
ಇತಿಹಾಸದ ಪುಟಗಳಲ್ಲಿ ಇದ್ದಂತಹ ಒಂದು ಗುಡಿ ಗುಬ್ಬುರುಗಳ ಮೇಲೆ ಇವತ್ತು ಅಪವಾದನೆಗಳನ್ನು ಮಾಡುವಂಥ ಸಂದರ್ಭ ಇವತ್ತು ಬಂದಾಗ ಇದು ಬಹುಶಃ ನನ್ನ ಕನಸಿನ ಕೂಸು ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಈ ಸಂದರ್ಭಕ್ಕೆ ಅಂತಲ್ಲ, ಸರ್ವ ಕಾಲಕ್ಕೂ ನನ್ನ ಸಂಘಟನೆ ಬಹಳ ಮುಖ್ಯ. ಯುವಕರನ್ನ ನಾವು ಪ್ರತಿ ತಿಂಗಳು ಸಭೆಯನ್ನು ಕರೆಯುವುದರ ಮೂಲಕ, ಕಾರ್ಯಾಗಾರಗಳನ್ನು ನಡೆಸುವುದರ ಮೂಲಕ, ಪ್ರಸ್ತುತ ಸಮಸ್ಯೆಗಳನ್ನು ಅವರಿಗೆ ಹೇಳುವುದರ ಮೂಲಕ, ತಂದೆ ತಾಯಿಗೆ ಭಾರವಾದಂತಹ ಯುವಕ ನಾನು ದುಡಿಬೇಕು, ತಂದೆ ತಾಯಿಗಳನ್ನು ಸಾಕಬೇಕು, ಜೈನ ಸಮುದಾಯದ ಬಗ್ಗೆ ನಾವು ದುಡಿಬೇಕು, ಪ್ರತಿಯೊಂದು ಧರ್ಮ ಸಭೆಗಳಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದನ್ನ ನಾವು ನುರಿತ ತಜ್ಞರು, ಅಂದರೆ ಜೈನ ಸಮುದಾಯ ಎಲ್ಲಿ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೋ ಎಲ್ಲ ರಂಗವನ್ನ ಕ್ರೋಢೀಕರಣವನ್ನ ಮಾಡ್ತಾ ಇದ್ದೇನೆ. ಯಾವ ರೀತಿಯಾಗಿ ಅಂದರೆ ಒಂದು ಸಿಸ್ಟಮ್ ಬೇಕು. ಹೋರಾಟ ಅಂದರೆ ಬರೀ ಹೋರಾಟ ಬಾಯಲ್ಲಿ ಆಗಬಾರ್ದು, ಹೇಳಿದ ವಾಕ್ಯ ಅಲ್ಲಿ ಪೇಪರ್ನಲ್ಲಿ ಬರಬೇಕು. ವೆರಿ ಪ್ರಾಕ್ಟಿಕಲ್. ನಾವು ಪ್ರತಿಯೊಂದು ರಂಗ ಅಂದಾಗ ಈಗಾಗಲೇ ನಾವು ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಅನ್ನ ಯಾವ ರೀತಿಯಾಗಿ ನಾವು ಯುವಕರಿಗೆ ಅವಕಾಶಗಳನ್ನು ಕೊಡಬೇಕು ಅನ್ನುವಂಥದ್ದನ್ನ ವಿಚಾರಗಳನ್ನು ಮಾಡಿದ್ದೇವೆ. ಆ ವಿಚಾರ ತಕ್ಕನೇ ಹಾಗೆ ನಾವೀಗ ಅದನ್ನ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈ ನಿಮ್ಮ ಜೈನ್ ಸಂಘಟನೆ ಏನಿದೆ ಯೂತ್ ಫೋರಂ, ಓನ್ಲಿ ಕರ್ನಾಟಕಕ್ಕೆ ಸೀಮಿತ ಇದೆಯೋ ಭಾರತ ದೇಶಕ್ಕಿದೆಯೋ? ಈಗ ಹೆಸರೇ ಹೇಳುವಂತೆ ಆಲ್ರೆಡಿ ಇದನ್ನ ಪರೋಕ್ಷವಾಗಿ ನೀವು ಪ್ರಶ್ನೆಯನ್ನ ಕೇಳಿದ್ರಿ. ಇದರ ಹಿಂದಿನ ನೋವು ಏನು ಅನ್ನುವಂಥ ಮಾತೇನೋ ಕೇಳಿದ್ರಿ ಅನ್ನೋ ನನ್ನ ಮನಸ್ಸಿಗೆ ಅನಿಸುತ್ತೆ. ಇಂಟರ್ನ್ಯಾಷನಲ್ ಅನ್ನುವಂಥದ್ದನ್ನು ಯಾಕೆ ತಂದ್ರಿ ಅನ್ನೋದನ್ನು ಕೇಳಿದ್ರಿ, ಜೊತೆಗೆ ಅದರ ನೋವನ್ನು ಕೂಡ ಕೇಳಿದ್ರಿ. ತಾಯಿಗೆ ಮಗು 8 ತಿಂಗಳು ಹೊಟ್ಟೆಯಲ್ಲಿರ್ಬೇಕಾದ್ರೆ ತಾಯಿ ಬಹುಬೇಗನ ಡೆಲಿವರಿ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೊಂದು ಪದ್ಧತಿಗಳಿದಾವೆ. 2 ತಿಂಗಳಾದಾಗ ಡಾಕ್ಟರ್ ಅಂತಲ್ಲಿ ಹೋಗ್ತೀವಿ. 2 ತಿಂಗಳಿಂದ 10 ತಿಂಗಳವರೆಗೂ ತಾಯಿಗೆ ಎಷ್ಟು ಕಷ್ಟ ಕೊಡ್ತೇವಲ್ಲ ನಾವು. ಸೊ ಅದೇ ರೀತಿಯಾಗಿ ನನಗೆ ಖುಷಿ ಆಗುತ್ತೆ. ನಾನು ಒಂದು ಜೈನ ಧರ್ಮದಲ್ಲಿ ಹುಟ್ಟಿದವನಾಗಿ ಜೈನ ಧರ್ಮಕ್ಕೆ ಏನಾದರೂ ಕೊಡುಗೆ ಕೊಡುವಂತಹ ಸಂದರ್ಭದಲ್ಲಿ ನಾನು ಇದ್ದೇನೆ ಅನ್ನುವಂಥದ್ದೇ ನನಗೆ ಸಾಕು. ಆ ಕಷ್ಟವನ್ನು ಮರೆಸಿಬಿಟ್ಟಿದೆ. ತಾಯಿ ಹೆಂಗೆ ಡೆಲಿವರಿ ಆದಮೇಲೆ ಆ ಮಗುವನ್ನು ನೋಡಿ ಆ ನೋವನ್ನು ಮರಿತಾಳೆ. ಅಲ್ಲ, ಇಷ್ಟೆಲ್ಲ ಸಂಘಟನೆ ನೀವು ಮಾಡ್ಬೇಕಂತೇಳಿ ಎಷ್ಟು ವರ್ಷದ ನಿಮ್ದು ಇದು ಶ್ರಮ ಇದೆ? ಇದಕ್ಕೆ ಕನಿಷ್ಠ ಭಾಗಶಃ 5 ವರ್ಷಗಳ ಸತತ ಪ್ರಯತ್ನ. ಈ ಸಂಘಟನೆ ಮಾಡಕ 5 ವರ್ಷ ಬೇಕಾತ ನಿಮ್ಗೆ? ಹೇಳಿದ್ವಲ್ಲ ಈಗ ಆಲ್ರೆಡಿ, ಎಲ್ಲ ಸಂಘಟನೆಗಳಿಗಿಂತ ಈ ಸಂಘಟನೆ ವಿಭಿನ್ನ ಅನ್ನುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಗೊತ್ತಾಗುತ್ತೆ. ಯಾಕೆ ನವೀನ್ ಪಾಟೀಲ್ ಸಾರಥ್ಯದಲ್ಲಿ ಅಂತಲ್ಲ, ಜೈನ ಧರ್ಮದ ಸಾರಥ್ಯ ಈಗ ನೀವು ಆಲ್ರೆಡಿ ಏನಕ್ಕೆ ಮಾಡಬೇಕು ಅಂತ ತಲೆಯಲ್ಲಿ ಬಂತು ಅಂದರೆ ಜೈನ ಧರ್ಮಕ್ಕೆ ಆದಂತಹ ನೋವು. ನಾನು ಒಬ್ಬ ವಿದ್ಯಾವಂತನಾಗಿ ಪದವೀಧರನಾಗಿ ಒಂದು ರಂಗದಲ್ಲಿ ನನ್ನ ಹೆಸರಿದ್ದು ಇವತ್ತು ನಾನೇ ನನ್ನ ಒಂದು ಕಂಪನಿಯನ್ನು ನಡೆಸ್ಕೊಂತ ಇದ್ದು ಬರೀ ನನ್ನ ಕುಟುಂಬ ಹೊಟ್ಟೆ ತುಂಬು ಉಂಡ್ರೆ ಮುಗೀತಾ, ನನ್ನ ಕುಟುಂಬಕ್ಕೆ ನೋವಾಗಿಲ್ಲ ಅಂದರೆ ಅದು 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 ಧರ್ಮಾತೀತವಾಗಿರೋದಿಲ್ಲ, ಧರ್ಮಕ್ಕೆ ವಿರೋಧವಾಗಿರುತ್ತೆ. ನೀವು ಅನ್ಕೋಬಹುದು ನಮ್ಮ ಮಹಾರಾಜರು ಎಷ್ಟು ಕಷ್ಟಪಟ್ಟು ಅವರು ವ್ರತಗಳನ್ನು ಪಾಲನೆ ಮಾಡ್ತಾರಂದ್ರೆ, ನೀವು ನಮ್ಮ ಜೈನ ಮುನಿ ಮಹಾರಾಜರನ್ನ ಭಟ್ಟಾರಕರನ್ನ ಪಾಲನೆಗಳನ್ನೇ ನೀವು ತಿಳ್ಕೋಬೇಕು. ಅದನ್ನ ನಮ್ಮ ಜೈನ ಯುವಕರಿಗೆ ಎಕ್ಸ್ಪೀರಿಯನ್ಸ್ ಕೊಡುವಂಥ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಈ ರಂಗದಲ್ಲಿ. ಇವಾಗ ನಿಮ್ಮ ಸಂಘಟನೆ ಇಷ್ಟು ಕಷ್ಟದಲ್ಲಿ ಹುಟ್ಟಿದೆ, ಇಷ್ಟೆಲ್ಲ ಏನೋ ಹೊಸ ರೂಪರೇಷೆಗಳನ್ನ ಹಾಕ್ತಾ ಇದ್ದೀರಾ. ಏನು ಇದರದ ಐಡಿಯಾಲಜಿ, ಏನು ದೇವೋದ್ದೇಶಗಳನ್ನು ಇಟ್ಕೊಂಡು ನೀವು ಬರ್ತಾ ಇದ್ದೀರಾ? ಖಂಡಿತವಾಗಿಯೂ ಮೊದಲೇ ಹೇಳಿದ ಹಾಗೆ ಆರ್ಥಿಕತೆಯನ್ನ ಬಲಿಷ್ಠಗೊಳಿಸುವುದೇ ಇದರ ಮುಖ್ಯ ಉದ್ದೇಶ. ಒಂದು, ಶೈಕ್ಷಣಿಕ ರಂಗ, ಬಡತನ, ಸರ್ಕಾರದಿಂದ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಸರ್ಕಾರಗಳನ್ನು ಸಹಾಯಗಳನ್ನು ಪಡೆದುಕೊಂಡು ನಿರುದ್ಯೋಗ ಯುವಕಗಳನ್ನು ಉದ್ಯೋಗಗಳನ್ನು ಕಲ್ಪಿಸ್ಬೋದು. ಯಾವ ಥರ ಅಂತ ಕೇಳ್ಬೋದು. ಪ್ರತಿ ತಿಂಗಳು ನಾವು ನಮ್ಮ ಇಂಟರ್ನ್ಯಾಷನಲ್ ಯೂತ್ ಫೋರಂ ಪರವಾಗಿ ಕಾರ್ಯಾಗಾರವನ್ನು ನಡೆಸ್ತೇವೆ. ಈಗ ಹಾಗೆ ಹೇಳಿದ ಹಾಗೆ ನಾವು ಒಂದು ಎಕ್ಸಾಂಪಲ್ ಆಗಿ ಉದಾಹರಣೆಯಾಗಿ ಹೇಳಬೇಕಂದ್ರೆ ನುರಿತ ವೈದ್ಯರ ಸಂಘವನ್ನು ಕಟ್ತೇವೆ, ಕರ್ನಾಟಕ ಜೈನ ವೈದ್ಯರ ಸಂಘವನ್ನು ಕಟ್ತೇವೆ, ಕರ್ನಾಟಕ ಆಟೋ ಚಾಲಕರ ಸಂಘವನ್ನು ಕಟ್ತೇವೆ, ಕರ್ನಾಟಕ ರೈತ ಸಂಘವನ್ನು ಕಟ್ತೇವೆ, ಜೈನ ರೈತ ಸಂಘವನ್ನು ಕಟ್ತೇವೆ, ಕರ್ನಾಟಕ ಸರ್ಕಾರಿ ನಿವೃತ್ತ ಅಧಿಕಾರಿಗಳ ಸಂಘವನ್ನು ಕಟ್ತೇನೆ. ನೀವು ಅಲ್ಲಿ ಹೇಳಬೇಕು IPS IAS ಆದವರು ಮನೆಯಲ್ಲಿ ಕೂತ್ಕೊಂಡಿದ್ದಾರೆ, ನಮ್ಮ ಧರ್ಮದ ಬಗ್ಗೆ ಹೋರಾಟಕ್ಕೆ ಬರಲ್ಲ ಅಂತಾರ ಅವರು. ನಾವು 10 ಯುವಕರನ್ನ ನಿಮ್ಮಿಂತ್ರ ನಾವು ಈ ಸಮಾಜಕ್ಕೆ ಕೊಡುಗೆಯಾಗಿ ಕೊಡ್ತೇವೆ ಅಂತಂದ್ರೆ ಬರಲ್ಲ ಅಂತಾರೆ. 100% ಬರ್ತಾರೆ ಖಂಡಿತ. ಸೊ ಅದೇ ಒಂದು ದೇಶ.
ಅದೇ ಒಂದು ದೇಶ. ಪ್ರತಿಯೊಂದು ಯುವಕರು ಮನೆಯಲ್ಲಿ ಕುತ್ಕೊಂಡ್ಬಿಟ್ಟು ಟೈಮ್ ವೇಸ್ಟ್ ಮಾಡಲಾರ್ದೇ ಸಮಾಜಕ್ಕೆ ಅವರೊಂದು ಮಾದರಿ ಆಗಬೇಕು. ಹಾಗೆ ವಕೀಲರಿಂತ ನಾವು ಒಂದು ಕಾರ್ಯಾಗಾರ ನಡೆಸುವಂಥದ್ದಾಗಿರ್ಬೋದು, ಕಾನೂನು ಬಗ್ಗೆ ಅವರಿಗೆ ತಿಳಿ ಹೇಳುವಂಥದ್ದಾಗಿರ್ಬೋದು, ಶೈಕ್ಷಣಿಕ ರಂಗದಲ್ಲಿ ಸಾಹಸವನ್ನು ಮಾಡಿದ್ದಾರೆ. ಆಲ್ರೆಡಿ IPS IAS ಜೈನ ಸಮುದಾಯದಲ್ಲಿ ಉತ್ತುಂಗ ಮಟ್ಟಕ್ಕೆ ಹೋಗಿದ್ದಾರೆ. ಅವರುಗಳನ್ನು ಕರೆದುಬಿಟ್ಟು ಅವ್ರಿಗೂ ಸತ್ಕಾರ ಮಾಡಿ, ನಮ್ಮ ಜೈನ ಸಮುದಾಯಕ್ಕೆ ಅವ್ರನ್ನ ಪರಿಚಯ ಮಾಡಿ, ಅವರಿಂತ ನಾವು ಕೂಡ ಕಾರ್ಯಾಗಾರಗಳನ್ನು ನಡೆಸಿಕೊಂಡು ನಾವು ಈಗ ಅದನ್ನ ಫುಲ್ಲಾಗಿ ಹೇಳಿದ್ರೆ ನಮ್ಮ ಯುವಕರಿಗೆ ಏನನ್ಸುತ್ತೆ ಅಂದ್ರೆ ಅದರಲ್ಲಿ ಸ್ವಲ್ಪ ಟ್ವಿಸ್ಟ್ ಅನ್ನು ಇಡೋಣ. ಏನು ನವೀನ್ ಪಾಟೀಲ್ ಏನ್ ಮಾಡ್ತಾ ಇದ್ದೇನೆ ಅಂತ. ಕಂಪ್ಲೀಟ್ ಆಗಿ ಕಾರ್ಪೊರೇಟ್ ಇದು. ಸಮಾಜ ಸುಧಾರಣೆಯನ್ನ ಮಾಡುವುದಕ್ಕೆ ಕೆಲವೊಂದು ಸಂಘ ಸಂಸ್ಥೆಗಳಿದಾವೆ, ಆದ್ರೆ ಆರ್ಥಿಕ ಭದ್ರತೆಯನ್ನ ಒದಗಿಸ್ಕೋಸ್ಕರನೇ ಈ ಒಂದು ಸಂಘಟನೆ ಇದೊಂದು ಒಂದು ವಿಚಾರ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ಲಿ. ಬಟ್ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಅಂದ್ರೆ ಇವಾಗ ಜೈನ್ ಸಮಾಜದ ಒಂದು ಬಲಿಷ್ಠ ಸಂಘಟನೆಯಾಗಿ ಹೊರಹೊಮ್ಮಿದೆ. ಕರ್ನಾಟಕ ರಾಜ್ಯಕ್ಕೆ ಅಷ್ಟು ಕೇಳಿದ್ರಿ, ಕರ್ನಾಟಕ ರಾಜ್ಯಕ್ಕಲ್ಲ, ಬೇರೆ ದೇಶದವರು ಕೂಡ ಇದನ್ನ ಹೊಳ್ಳಿ ನೋಡ್ಬೇಕಾಗತ್ತೆ. ಇಂಥದೊಂದು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಈ ತರ ಒಂದು ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಏನು ಉದ್ಯೋಗಗಳನ್ನ ಕೊಡ್ತಾರೆ. ನಾವು ಹೋಗಿ ಕೇಳ್ತೀವಿ, ದೊಡ್ಡ ದೊಡ್ಡ ಉದ್ಯೋಗಸ್ಥರು ಏನಿದಾರಲ್ಲ ಅವ್ರ ಮನೆಗೆ ಹೋಗಿ ಕೇಳ್ತೀನಿ. ನಮ್ಮ ಒಂದು ಎಕ್ಸಾಂಪಲ್ ತಗೊಂಡು, ನಮ್ಮ ಹುಬ್ಬಳ್ಳಿಯಲ್ಲಿ ಇಷ್ಟು ನಿರುದ್ಯೋಗಿಗಳಿದಾರಪ್ಪ, ನನ್ನ ಉದ್ಯೋಗ ಕೊಡು ನಮ್ಮಂತ ನಾನು ಹೇಳ್ತೇನೆ. ಜೈನ ಸಮುದಾಯವನ್ನು ಬಿಟ್ಟು ಬೇರೆ ಅನ್ಯ ಧರ್ಮರಿಗೂ ಕೂಡ ಕೊಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಇರ್ತೇನೆ ಈ ಸಂದರ್ಭದಲ್ಲಿ. ಅಲ್ಲ, ನಿಮ್ಮ ವಿಚಾರ ಜೈನ್ ಸಮಾಜ ಹೊರತುಪಡಿಸಿ ಬೇರೆ ಸಮಾಜದವ್ರಿಗೂ ಅನ್ಯ ಧರ್ಮದವ್ರಿಗೂ ಕೊಡಿಸ್ತೀನಿ ಅನ್ನೋದು ನಿಮ್ಮ ಜೈನ್ ಸಮಾಜದಲ್ಲಿ ಮೊದಲಿಂದಲೂ ಇದೆ. ಎಲ್ರಿಗೂ ನೀವು ಅವಕಾಶ ಕೊಡ್ತೀರಾ, ಎಲ್ರಿಗೂ ನೀವು ಕೆಲಸನೂ ಕೊಡ್ತೀರಾ, ಅದೊಂದು ಒಳ್ಳೆ ವಿಚಾರ. ಅಂದ್ರೆ ಇನ್ನೊಂದು ಕೆಲವು ದಿನಗಳಲ್ಲಿ ನೀವು ಒಂದು ಒಳ್ಳೆಯ ವೇದಿಕೆಯಿಂದ ನೀವು ಹೊರಹೊಮ್ತೀರಾ ಈ ಸಂಘಟನೆ ಅಂತ ನಾನು ಅಪೇಕ್ಷೆ ಪಡ್ತಾ ಇದ್ದೀನಿ. ಖಂಡಿತ ಖಂಡಿತ. ಇವಾಗ ಜೈನ್ ಧರ್ಮದ ನಡೆ ನಿಮ್ಮ ಯುವಕರ ಕಡೆ ಇದೆಲ್ಲ, ಇವಾಗ ಇದು ಇನ್ನೊಂದು 6 ತಿಂಗಳಲ್ಲಿ ನಾವು ಎಲ್ಲ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ನೋಡ್ಬೋದು ಅಂತ ಅನ್ಕೊಳ್ತೀನಿ. ಖಂಡಿತ ಇದು ಸುಸಜ್ಜಿತವಾದಂಥ ವ್ಯವಸ್ಥೆಯನ್ನ ಇದಕ್ಕೆ ಕಟ್ತಾ ಇದ್ದೇನೆ. ಕಟ್ಟುವುದನ್ನ ಯಾವ ರೀತಿಯಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಾವು ರಾಜ್ಯಾಧ್ಯಕ್ಷರಂತ ಏನು ಈಗಾಗಲೇ ನಮ್ಮ ಜೈನ ಸಮುದಾಯಕ್ಕೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ನನಗೆ ಅಪ್ಲಿಕೇಶನ್ ಕೂಡ ಬರ್ತಾ ಇದ್ದಾವೆ. ನಾವು ರಾಜ್ಯಾಧ್ಯಕ್ಷರಾಗ್ತೇವೆ, ಜೈನ ಧರ್ಮದ ಬಗ್ಗೆ ನಾವು ದುಡಿತೇವೆ ಅನ್ನುವಂಥದ್ದಾಗಿರ್ಬೋದು. ಆರ್ಥಿಕತೆಯಲ್ಲಿ ನಾವು ಮುದ್ದಿದ್ದೇವೆ, ನಿರುದ್ಯೋಗವನ್ನು ನಮ್ಮ ಕಂಪನಿಗಳಲ್ಲಿ ನಮಗೆ ಕೊಡಿ, ಹಲವಾರು ಉದ್ಯೋಗಸ್ಥವನ್ನು ನಾವು ಸೃಷ್ಟಿಸ್ತೇವೆ, ಕಂಪನಿಗಳನ್ನು ಹಾಕ್ತೇವೆ ಅನ್ನುವಂಥ ವಿಚಾರಗಳಾಗಿರ್ಬೋದು. ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾದಂಥ ವಿಚಾರ. ಬೇರೆ ರಾಜ್ಯ ಬಂದಾಗ ಖಂಡಿತ ಮಹಾರಾಷ್ಟ್ರಕ್ಕೆ ಬಂದಾಗ ಮಹಾರಾಷ್ಟ್ರ ರಾಜ್ಯದ ಬರ್ತಾರೆ, ಅಲ್ಲಿ ಉಪಾಧ್ಯಕ್ಷರು ಬರ್ತಾರೆ. ಆಂಧ್ರ ಬಂದರೆ ಆಂಧ್ರದಲ್ಲಿ ಕೂಡ ರಾಜ್ಯಾಧ್ಯಕ್ಷರು ಬರ್ತಾರೆ, ಉಪಾಧ್ಯಕ್ಷರು ಬರ್ತಾರೆ. ಆದರೆ ಪ್ರಾಥಮಿಕ ಹಂತವಾಗಿ ನಾವು ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಚಳವಳಿಯನ್ನ, ಸಂಘಟನೆಯನ್ನ, ಈ ರಾಜ್ಯಾಧ್ಯಕ್ಷರು ಅನ್ನುವಂತಹ ವಿಚಾರ, ಉಪಾಧ್ಯಕ್ಷರ ಹುದ್ದೆಯನ್ನು ಕೊಡುವುದರ ಮೂಲಕ ಅವ್ರನ್ನ ಸಮಾಜಕ್ಕೆ, ನಮ್ಮ ಜೈನ ಸಮುದಾಯಕ್ಕೆ ಇಂಟ್ರೊಡ್ಯೂಸ್ ಮಾಡುವುದು. ಅದೇ ರೀತಿಯಾಗಿ ಮಹಿಳೆಯರಿಗೂ ಕೂಡ ಸಮಾನ ಸ್ಥಾನಮಾನವನ್ನು ಕೊಡುವಂತಹ ದೂರದೃಷ್ಟಿ ಕೋನವನ್ನು ಇಟ್ಟುಕೊಂಡು ಬಿಟ್ಟು ನಾವು ರಾಜ್ಯ ಜೈನ ಮಹಿಳಾ ಘಟಕದ ಅಧ್ಯಕ್ಷರು, ಉಪಾಧ್ಯಕ್ಷರು, ಅದೇ ರೀತಿಯಾಗಿ ಒಂದು ಸಿಸ್ಟಮ್ ಅನ್ನು ಸೆಟ್ ಮಾಡಿಕೊಳ್ಳುವಂಥ ಭಾವನೆಯಿಂದ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಉಪಾಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು, ತಾಲೂಕಾ ಉಪಾಧ್ಯಕ್ಷರು, ಜೊತೆಗೆ ತಾಲೂಕಾ ಮಂಡಳಿಗಳಲ್ಲಿ ಕೂಡ ಅಧ್ಯಕ್ಷರು, ಉಪಾಧ್ಯಕ್ಷರು, ಹೀಗೆ ಸರ್ವ ಸದಸ್ಯರಿಗೂ ಕೂಡ ಪ್ರತಿಯೊಬ್ಬರಿಗೂ ಜೈನರಲ್ಲಿ ನಾವು ಅವಕಾಶವನ್ನು ಕಲ್ಪಿಸಿಕೊಡ್ತೇವೆ. ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಂ ಏನಿದೆಯಲ್ಲ, ನವೀನ್ ಪಾಟೀಲ್ ಸರ್ ಹೇಳಿದಾಗೆ ಇನ್ನು ನಾವು 2 ವರ್ಷದಲ್ಲಿ ವಿಶ್ವದಲ್ಲೇ ಇಂಟರ್ನ್ಯಾಷನಲ್ ಜೈನ್ ಯೂತ್ ಫೋರಮನ್ನು ನಾವು ಪ್ರತಿ ಜೈನ ಸಮುದಾಯದ ಯುವಕರು ಇದರಲ್ಲಿ ಇರ್ತಾರಂತ ಹೇಳಿ ಇವ್ರ ಮಾತಲ್ಲಿ ಅನ್ನಿಸ್ತಾ ಇದೆ. ಯಾಕಂದರೆ ಇವ್ರು ಏನು ಬಲಿಷ್ಠವಾಗಿ ಮಾತಾಡ್ತಾ ಇದ್ದಾರೆ, 5 ವರ್ಷದ ಶ್ರಮ ಈ ಒಂದು ಸಂಘಟನೆ ಹೊರಗೆ ಬರಲಿಕ್ಕಿದೆ ಅಂತಂದರೆ ಇವ್ರ ಒಂದು ಶ್ರಮಕ್ಕೆ ನಾವು ಯಾವಾಗಲೂ ಶ್ಲಾಘನೀಯ ಹಾಗೂ ಅಭಿನಂದನೆ ಕೋರ್ತಾ ಇದ್ದೀನಿ. ಈ ಸಂಘಟನೆ ವಿಶ್ವದಲ್ಲೇ ನಂಬರ್ 1 ಸಂಘಟನೆ ಆಗಲಿ ಅಂತ ಹೇಳ್ಬಿಟ್ಟು ಕನ್ನಡ ಜನಶ್ರೀ ವಾಹಿನಿಯಿಂದ ನಾನು ನವೀನ್ ಪಾಟೀಲ್ ಅವರಿಗೆ ಶುಭ ಕೋರ್ತಾ ಇದ್ದೀನಿ. ಖಂಡಿತವಾಗಿಯೂ ಧನ್ಯವಾದಗಳು. ವಿಚಾರಗಳನ್ನು ಪ್ರಸ್ತುತಪಡಿಸಲಿಕ್ಕೆ ಅವಕಾಶ ಕೊಟ್ಟಂತಹ ತಮಗೂ ಹಾಗೂ ತಮ್ಮ ಸಿಬ್ಬಂದಿಗೂ ಕೂಡ ಹಾಗೂ ಕನ್ನಡ ಜನಶ್ರೀ ತಂಡಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರಿಗೂ ಜೈ ಜಿನೇಂದ್ರ ಹೇಳ್ತೇನೆ. ನಮಸ್ಕಾರ ಕನ್ನಡ ಜನಶ್ರೀ ವೀಕ್ಷಕರೇ. ಈ ಪೂರ್ತಿ ವಿಡಿಯೋ ನೋಡಲು ಆಂಡ್ರಾಯ್ಡ್ ಆ್ಯಪಲ್ಲಿ ಕನ್ನಡ ಜನಶ್ರೀ ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ. ಕನ್ನಡ ಜನಶ್ರೀ ಆ್ಯಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ಥರ ಬರುತ್ತೆ. ಈ ಕನ್ನಡ ಜನಶ್ರೀ ಆ್ಯಪಲ್ಲಿ
ನೀವು ಎಲ್ಲ ಪೂರ್ತಿ ವಿಡಿಯೋಗಳನ್ನು ನೋಡಬಹುದು. ಈ ನಮ್ಮ ಕ್ರೈಮ್ ಲೋಕದ ಕನ್ನಡಿಯ ಕ್ರೈಮ್ ಭರಿತ ಸುದ್ದಿಗಳನ್ನು ನೋಡಲು ಕನ್ನಡ ಜನಶ್ರೀ ಆ್ಯಪನ್ನು ಡೌನ್ಲೋಡ್ ಮಾಡಿ.